ಇಂದು ದಾವಣಗೆರೆ ನಗರದ ಅಖ್ತರ್ ರಜಾ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ನೀಡಬೇಕೆಂದು ದಾವಣಗೆರೆ ನಗರದ ಅಖ್ತರ್ ರಜಾ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಅಲ್ಪಸಂಖ್ಯಾತರ ಸಮುದಾಯಕ್ಕೆ ರಾಜ್ಯ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು ಎಂದು ಆಗ್ರಹಿಸಿ ದಾವಣಗೆರೆ ನಗರದ ವಿವಿಧ ಸಂಘಟನೆಗಳ ಮುಖಂಡರು, ಮುಸ್ಲಿಂ ಮುಖಂಡರು, ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಸರ್ಕಾರವು ಅಲ್ಪಸಂಖ್ಯಾತರ ಸಮುದಾಯದ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಚಿವ ಸ್ಥಾನ ನೀಡುವ ಮೂಲಕ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಹಲವು ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಸರ್ಕಾರವು ಶೀಘ್ರವೇ ಈ ಬೇಡಿಕೆ ಸ್ಪಂದಿಸಬೇಕು ಎಂದು ಪ್ರತಿಭಟನಾಕಾರರು ಮನವಿ ಮಾಡಿದರು. ಮುಸ್ಲಿಂ ಸಮಾಜದ ಮುಖಂಡರಾದಂತಹ ಸೈಯದ್ ರಿಯಾಜ್ ಅಹಮದ್, ಟಿ ಅಸ್ಗರ್, ಯು.ಎಂ. ಮನ್ಸೂರ್ ಅಲಿ, ಎಸ್.ಕೆ. ಅಮ್ಜದುಲ್ಲಾ, ಗನಿ ತಾಹಿರ್, ಇಕ್ಬಾಲ್, ಇನಾಯತುಲ್ಲಾ ಖಾನ್ ಹಾಗೂ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಇವತ್ತೊಂದು ದಿವಸ ನಾವೆಲ್ಲ ಸೇರಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಿರೋ ಒಂದು ಕಾರಣ, ನಮ್ಮ ರಾಜ್ಯದ ಧೀಮಂತ ನಾಯಕರು ಮತ್ತು ಹಿಂದುಳಿದ ವರ್ಗದ ಧೀಮಂತ ನಾಯಕರು ಬಿ.ಝಡ್. ಜಮೀರ್ ಅಹಮದ್ ಅವರಿಗೆ ಮತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಮೊನ್ನೆ ಆಗಿರುವಂತ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗೆ ಅವರ ಜೊತೆಯಲ್ಲಿ 13ರ ನಂತರ ನಮ್ಮ ಶ್ರೀಮಂತ ನಾಯಕರು, ಮಾಸ್ ಲೀಡರ್ ಆದಂತ ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ವರ್ಗದ ನಮ್ಮ ಇವರು ಬಿ.ಝಡ್. ಜಮೀರ್ ಅಹಮದ್ ಅವರು ನಮ್ಮ ಒಂದು ಕೂಗು, ಅಲ್ಪಸಂಖ್ಯಾತರ ಒಂದು ಕೂಗಾಗಿ ಯಾವತ್ತು ನಮ್ಮ ಜೊತೆಗೆ ಸರ್ವತ್ತಿಗೂ ನಮ್ಮ ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಯಾವುದೋ ಒಂದು ಇದ್ದಿಗೂ ಕೂಡ ಸ್ಪಂದಿಸಿ ಸರ್ವತ್ತಿಗೂ ನಮ್ಮ ಒಂದು ಸಮಸ್ಯೆನ ಆಲಿಸುವಂತ ಒಂದು ನಾಯಕರು. ಜೊತೆ ಬೇರೆ ಎಲ್ಲ ಮುಸ್ಲಿಮ್ಸ್ ಲೀಡರ್ಗಳು ಇದ್ದಾರೆ, MLA ಇದ್ದಾರೆ, MPs ಇದ್ದಾರೆ. ಬಟ್ ಅವರು ಪಕ್ಷಕ್ಕೆ ಸೀಮಿತವಾದಂತವ್ರು. ಅದು ಬಿಟ್ರೆ ನಮ್ಮ ಸಮುದಾಯದ, ನಮ್ಮ ಇಸ್ಲಾಂ ಧರ್ಮದ ಮತ್ತೆ ನಮ್ಮ ಹಿಂದುಳಿದ ವರ್ಗದ ಕೂಗಿಗೆ ಅವರು ಸ್ಪಂದಿಸುವಂತ ಯಾರೇ ನಾಯಕ ಅಲ್ಲ. ಅವರು ಕೇವಲ ಅವರ ಒಂದು ಕ್ಷೇತ್ರಕ್ಕೆ ಸೀಮಿತವಾದಂತ ನಾಯಕರುಗಳು. ಅದು ಹಾಗಾಗಿ ಈ ಒಂದು ಬಿ.ಝಡ್. ಜಮೀರ್ ಅಹಮದ್ ಅವರು ನಮ್ಮ ಕರ್ನಾಟಕ ಬಿಟ್ರೆ ದೇಶಾದ್ಯಂತ ಒಂದು ಅವರು ಸ್ಟಾರ್ ಪ್ರಚಾರಕರಾಗಿ ಕಾಂಗ್ರೆಸ್ಸಿಗೆ ಒಂದು ವಿಟಮಿನ್ ತರ ಇದೆ. ಯಾಕಂದ್ರೆ ಅವರು ಇಲ್ಲ ಅಂದ್ರೆ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಮೊನ್ನೆ ತಾನೇ ಅವರಿಗೆ ಒಂದು ಯಾವುದೋ ಒಂದು ಆಡಿಯೋ ಕ್ಲಿಪ್ ನ ಮೂಲಕ ಷಡ್ಯಂತ್ರದಿಂದ ಅವರಿಗೆ ಕರೆಗಣಿಸಬೇಕು, ಅವ್ರು ಮುಗಿಸ್ಬೇಕು ಅನ್ನೋ ಹೊಂದಾರ ಮಾಡ್ತಿದ್ದಾರೆ. ಅದು ನಿಮ್ಮ ಕನಸು. ಯಾಕಂದ್ರೆ ಇರುವಂತ ಎಲ್ಲ ಹಿಂದುಳಿದ ವರ್ಗದವರು, ಎಲ್ಲ ಜಾತಿ ಧರ್ಮದವರು ಅವರ ಹಿಂಬಾಲಿಕರಿದ್ದಾರೆ, ಕೋಟ್ಯಾಂತರ ಅವರ ಅಭಿಮಾನಿಗಳಿದ್ದಾರೆ. ನೀವು ಅವ್ರನ್ನ ಏನು ಮುಗ್ಸಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ನೀವು ತೋಡಿರುವಂತ ಹಳ್ಳದಲ್ಲಿ ತಾವೇ ಬೀಳ್ತೀರಾ ಅಂತ ಹೇಳಿ ನಾನು ಇಷ್ಟ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ನೀವು ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಮತ್ತೆ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ನೀವು ಬಿ.ಝಡ್. ಜಮೀರ್ ಅಹಮದ್ ಅವರ 2ನೇ ಪಟ್ಟಿಯಲ್ಲಿ ಹೆಸರು ಬರಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮತ್ತೆ ಬರುವಂತ ದಿನಗಳಲ್ಲಿ ಯಾವುದೇ ಹೋರಾಟಕ್ಕೂ ನಾವು ಸೀಮಿತವಾಗದಿ, ನಮ್ಮ ಪ್ರಾಣ ಬೇಕಾದ್ರೂ ನಾವು ತ್ಯಾಗ ಮಾಡಕ್ಕೂ ಸೀಮಿತವಾಗಿ ಆಡಿಯೋದಲ್ಲಿ ನೋಡಿ. ಈಗ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ಒಳ್ಳೆ ಪ್ರಶ್ನೆ ಕೇಳಿದೀರ ನೀವು. ನಾವು ಅಕಸ್ಮಾತ್ ಆ ಆಡಿಯೋದಲ್ಲಿ ಇದ್ದಿದ್ರೆ ಬಿ.ಝಡ್. ಜಮೀರ್ ಅಹಮದ್ ಅವರ ಯಾರ್ಯಾಗ ನಿಮಗೆ ಫಂಡಿಂಗ್ ಮಾಡಿದ್ರೆ ಕಾಂಗ್ರೆಸ್ ಇಲ್ಲಿ 20,000 ಸೋಲ್ತಿತ್ತು, ಕೇಳಕ್ ಚಾನ್ಸ್ ಸಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ಏನು ಮಾಡಕ್ಕಿಲ್ಲ. ನಮ್ಮ ಒಂದು ಅಭಿಮಾನಿಗಳು ನಮಗೆ ಓಟ್ ಹಾಕಿದ್ರೆ ಹೊರತು ನಾವೇ ಹಣ ಹಂಚಿ, ಹೆಂಡ ಹಂಚಿ, ಬಟ್ಟೆ ಹಂಚಿ, ಸೀರೆ ಹಂಚಿ ನಾವಿಲ್ಲಿ ಇದು ಮಾಡಕ್ ಹೋಗಿಲ್ಲ. ನಮ್ಮ ಒಂದು ಸ್ವಂತ ನಮ್ಮ ಮೇಲೆ ಅಭಿಮಾನ ಇಟ್ಟು ನಮಗೆ ಓಟ್ ಹಾಕಿರೋದು ಹೊರತು ನಾವು ಅಕಸ್ಮಾತ್ ದುಡ್ಡು ಹಂಚಿದ್ರೆ 20,000 ಲೀಡಿಂದ ಕಾಂಗ್ರೆಸ್ ಇಲ್ಲಿ ಸೋಲಲ್ಲ. ಸಚಿವ ಸ್ಥಾನನೇ ಇಲ್ಲ, ಸಚಿವ ಸ್ಥಾನ ಇಲ್ಲ, ಸಚಿವ ಸ್ಥಾನದಲ್ಲಿ ಇಷ್ಟೇ ಹೌದು, ಇಷ್ಟ ಇಲ್ಲ, ಕೊಡ್ಬೇಕು, ಮಾಡಲೇಬೇಕು. ಯಾಕಂದ್ರೆ ಇರುವಂತ ಎಲ್ಲಾ ನಮ್ಮ ಮುಸ್ಲಿಮ್ಸ್ ನಾಯಕರು MLA ಇದಾರಲ್ಲ, ಅವರು ಅವ್ರದೇ ಆದಂತ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾರೆ. ಇವರು ಪ್ರತಿ ಕರ್ನಾಟಕ ರಾಜ್ಯದಂತ ಎಲ್ಲ ಒಂದು ಶೋಷಿತ ವರ್ಗದವ್ರನ್ನ ಎಲ್ಲ ಒಬ್ಬ ನೋವಿಂದ ಯಾವುದೇ ಒಂದು ನೀವು ನೋಡಿದ ಮಾಧ್ಯಮದಲ್ಲಿ ಯಾವ ಒಂದು ಸಮಾಜದವ್ರು ಹೋದ್ರು ಕೂಡ ಅವ್ರಿಗೆ ಸ್ಪಂದಿಸಿ ಅವರ ನೋವನ್ನು ಆಲೈಸಿ ಅವರಿಗೆ ತನ್ನ ಜೋಬಿಂದ ತೆಗೆದು ಅವರನ್ನ ಕಷ್ಟ ಸುಖನ ಆಲೈಸಿ ಕಳಿಸುವಂತ ಒಬ್ಬ ಧೀಮಂತ ನಾಯಕ. ಅವರ ಒಂದು ಬೆಳವಣಿಗೆನ ಸಹಿಸಲಾರದೆ ಕೆಲವೊಬ್ರು ಅವರನ್ನ, ನಮ್ಮ ನಾಯಕರನ್ನ ಮೆಟ್ಲು ಮಾಡ್ಕೊಂಡು ಮಹಾನಾಯಕರು ಹೋಗಕ್ಕೋಸ್ಕರ ಇಲ್ಲಿ ಬಿಲ್ಡಪ್ ಕೊಟ್ಟು ಹೋಗಿದ್ದಾರೆ. ಇಲ್ಲಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಏನ್ ಮಾಡಿ ಹೋಗಿದ್ದೀರೋ ಅದೇ ಹಳ್ಳಕ್ಕೆ ನೀವು ಬಿದ್ದಿದ್ದೀರಾ. ಆದ್ರೆ ಬಿ.ಝಡ್. ಜಮೀರ್ ಅಹಮದ್ ಅವರ ಹಿಂಬದಿಗೆ ಎಲ್ಲ ಬೆನ್ನಿಗೆ
ಬೆನ್ನೆಲುಬಾಗಿ ಈ ಕರ್ನಾಟಕದ ಕೋಟ್ಯಾದ ಗಂಟೆ ಜನಗಳಿದ್ದಾರೆ. ನಿಮ್ಮ ಹಿಂದೆ ನಿಮ್ಮ ಸಮಾಜನೇ ಇಲ್ಲ. ನೀವು ಈ ಒಂದು ಷಡ್ಯಂತ್ರ ಮಾಡಿ ಈ ಷಡ್ಯಂತ್ರದಲ್ಲಿ ನೀವು ಪಾಲ್ಗೊಂಡಿದ್ದೀರಾ ಅಂತ ನಮಗೆಲ್ಲ ಅನುಮಾನನೂ ಇದೆ. ಖಂಡಿತ ನೀವು ಮಾಡಿದ್ದೀರಾ. ಅದಕ್ಕೆ ಬರುವಂತ 28 ಎಲೆಕ್ಷನ್ ನಿಮಗೆ ತಕ್ಕ ಪಾಠ ಕಲಿಸ್ತೇವೆಲ್ಲ ಇದೆ. ಅವರಿಗೆಲ್ಲ ನಮ್ಮ ಹೆಸರು ಗೊತ್ತಾಗುತ್ತೆ. ಇಲ್ಲಿ ಬಂದು ಎಲ್ಲ ದೊಡ್ಡ ದೊಡ್ಡ ಬಿಲ್ಡಪ್ ಕೊಟ್ಟು ಇಲ್ಲಿ ನೋಡಿ ಈಗ ಇಲ್ಲಿ ಬಂದೋಗಿದ್ದಾರೆ. ಅವರವರ ಕ್ಷೇತ್ರದಲ್ಲಿ ಅವರ ಒಂದು ಇದರಲ್ಲಿ ನಾವು ಅವ್ರ ಕೆಲಸ ಮಾಡಕ್ ಆಗಲ್ಲ. ಇಲ್ಲಿ ಬಂದು ನಾನು ಅದು ಮಾಡಿದೀವಿ, ನಾವು ಇದು ಮಾಡಿದೀವಿ, ನಾವು ಫಿಲಿಸ್ಟೀನ್ ನಾವು ಸಪೋರ್ಟ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರದೇ ಸರ್ಕಾರ ಇದ್ದಾಗೆ ನಾವು ಫೋನ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗೆ ಒಬ್ಬ ಮಹಿಳಾ ಕಮಿಟಿಯಲ್ಲಿ ಟಿವಿನಿಂದ ನೀವೆಲ್ಲ ಅದಿದ ಯಾವನ ನಮ್ಮನೆ ಒಬ್ಬನು ಒಂದು ಬ್ಯಾಡ್ಜ್ ನ ಫಿಲಿಸ್ಟೀನ್ ಅವನಿಗೆ ಗೊತ್ತಿಲ್ಲ, ಅವನಿಗೆ ಅರಿವಿಲ್ಲ ಅದ್ರ ಬಗ್ಗೆ ಜೂಮ್ ಮಾಡಿ ಹಾಕಿರೋದು. ಅದಕ್ಕೆ ಒಂದು 48 ಜನಕ್ಕೆ ಕೇಸ್ ಆಗಿದೆ. ಎಲ್ಲೋಗಿದ್ರಿ ಸಮೀನ್ ಅವಾಗ ಯಾಕೆ ಫಿಲಿಸ್ಟೀನ್ ಬಗ್ಗೆ ಮಾತಾಡಿ ಇಲ್ಲಿ ಭಾಷಣ ಬೀದು ಹೋಗ್ತೀರಾ? ಯಾಕೆ ನಮ್ಮ ಮುಸ್ಲಿಮ್ಸ್ ಯುವಕರನ್ನ ಇವತ್ತು ಸ್ಟೂಡೆಂಟ್ ಅವರ ವಿದ್ಯಾಭ್ಯಾಸ ಹಾಳಾಗಿದೆ. ಯಾಕೆ ನೀವು 4% ನಮ್ಮ ರಿಸರ್ವೇಶನ್ ಹೆಸರು ಇವ್ರು ಬಸವರಾಜ ಬೊಮ್ಮಾಯಿ ಇದ್ದಾಗೆ ತೆಗೆದ್ರಲ್ಲ, ಏನ್ ಬಾಯಾಗಿ ಕಡು ಬಿಟ್ಕೊಂಡಿದ್ದೀರಾ? ನಿಮಗ್ ದಮ್ಮಿಲ್ವಾ? ಇಲ್ಲಿ ಮಾತಾಡಕ್ ದಮ್ಮಿದೆಯಾ? ಯಾಕಂದ್ರೆ ನಮ್ಮ ಸಮುದಾಯ ಅವ್ರದನ್ನ ತುಳಿದು ಒಬ್ಬ ನಮ್ಮ ಧೀಮಂತ ನಾಯಕರನ್ನ ಮೆಟ್ಲು ಮಾಡ್ಕೊಂಡು ಹತ್ತಿ ಮಾತು ನೋಡ್ತೀರಾ? ಇದು ನಿಮ್ಮ ಹಗಲ್ಗನಸ್ಸು. ನೀವು ಯಾವ್ದೇ ಕಾರಣಕ್ಕೆ ಸಕ್ಸಸ್ ಕಾಣಲ್ಲ. ಬರುವಂತ 28 ಎಲೆಕ್ಷನ್ ನಾನು ಹೇಳ್ತೀನಿ, ಈ ಕರ್ನಾಟಕ ರಾಜ್ಯದಲ್ಲಿ ನೀವು ಧೂಳು ಪಟ್ಟಿ ಹಾಕ್ತಿರೋದು. ಟಿಕೆಟ್ ಅಲ್ಲ, ನಮಗೆ ನಮ್ಮ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಸ್ಥಾನ ಕೊಡಬೇಕು, ಒಳ್ಳೆ ಸ್ಥಾನಮಾನ ಕೊಡಬೇಕು. ಇಲ್ಲದಲ್ಲಿ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ತನ್ನ ಕಾಲಿಗೆ ತಾನೇ ಕೊಟ್ಟಿ ಹಾಕೋಣ ಕೆಲಸ ಮಾಡಿ. ಈಗ ಏನು ನಮ್ಮ ನೆಚ್ಚಿನ ನಾಯಕರಾದಂತಹ ಜಮೀರ್ ಅಹಮದ್ ಖಾನ್ ಇದು ಕೇವಲ ಈಗೆಲ್ಲ ಎಲ್ಲಾ ಜಾತಿ ಜನಾಂಗದವರಿಗೆ ನಾಯಕರಾಗಿದ್ದಾರೆ. ಇದು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ರಾಷ್ಟ್ರದಲ್ಲಿ ಅವರು ಒಂದು ವರ್ಚಸ್ಸಿರುವಂತ ನಾಯಕರು. ಈ ಎಲ್ಲಾ ಬೆಳವಣಿಗೆ ಆಗ್ತಾ ಇರೋದು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಏನ್ ನಡೀತು ಅದರಲ್ಲಿ ಮುಖ್ಯವಾಗಿ ಅವರು ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಗೆ ಯಾಕಂದ್ರೆ 85,000 ಇಲ್ಲಿ ವೋಟರ್ಸ್ ಇದ್ದಾರೆ, ಅವರಿಗೆ ಈ ಬಾರಿ ಟಿಕೆಟ್ ಕೊಡ್ಬೇಕಂತ ಏನ್ ಕೂಗು ಕೇಳಿದ್ರು ಅದಕ್ಕೆ ಈ ಅವ್ರಿಗೆ ಉತ್ತರ ಕೊಡ್ತಾ ಇರೋದು. ಯಾಕಂತ ಹೇಳಿದ್ರೆ ಮುಂದ್ ಬರುವ 28 ಚುನಾವಣೆಯಲ್ಲೂ ಕೂಡ ಎಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಅವತ್ತವರು ಕೇಳಿ ಈ ಬಾರಿ ಮತ್ತೆ ಮುಸ್ಲಿಂ ಸಮುದಾಯದವರು ಇಲ್ಲಿಗೆ ಬರ್ತಾರಂತ ಹೇಳಿ ಅವರಿಗೆ ಅಲ್ಲದೆ ನಮ್ಮ ಜಬ್ಬರ್ ಸಾಹೇಬ್ರು ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಅವ್ರಿಗೂ ಉಚ್ಚಾಟನೆ ಮಾಡಿದ್ದಾರೆ. ಈಗ ನಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಒಂದು ಸಮಾಜಕ್ಕೆ ಟಿಕೆಟ್ ಕೇಳೋದಕ್ಕೆ ಕೂಡ ನಮಗೂ ಕೂಡ ಉಚ್ಚಾಟನೆ ಮಾಡಿದ್ದಾರೆ. ಯಾಕೆ ಸ್ವಾಮಿ ಟಿಕೆಟ್ ಕೇಳಕ್ ತಪ್ಪ? ನಾವು ನಮ್ಮ ಸಂವಿಧಾನದಲ್ಲಿದೆ, ಯಾರು ಬೇಕಾದ್ರೂ ಅಭ್ಯರ್ಥಿ ಆಗ್ಬಹುದು, ಯಾರು ಬೇಕಾದ್ರೂ ಗೆಲ್ಬಹುದು ಅಂತ. 85,000 ಮತಗಳಿದ್ದು ನಾವು ಟಿಕೆಟ್ ಕೇಳಿದ್ದು ತಪ್ಪಾಗಿ ಎಲ್ಲರೂ ಉಚ್ಚಾಟನೆ ಮಾಡ್ತಾರಂದ್ರೆ ಮುಂದಿನ ದಿನಗಳಲ್ಲಿ ಯಾರು ಕೇಳಲೇಬಾರ್ದು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಏನ್ ಡಿಸಿಎಂ ಪಟ್ಟ ಕೊಡ್ಲಿಲ್ಲ, ಮುಂದಿನ ದಿನಗಳಲ್ಲಿ ಏನ್ ನೆಕ್ಸ್ಟ್ ಇದಿದೆ ಅದರಲ್ಲಿ ಏನಾದ್ರು ಡಿಸಿಎಂ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇದೇ ದಾವಣಗೆರೆಯಿಂದ ಬೆಂಗಳೂರು ಮಠ ನಾವು ಕಾರ್ನಾಡಿಗೆ ಜಾಥಾ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದು ಇಲ್ಲಿಗೆ ಮುಖ್ಯ ಅಲ್ಲ, ಅವರು ನಮಗೋಸ್ಕರ ಇಷ್ಟೆಲ್ಲ ಮಾಡಿದಾರಂತಂದ್ರೆ ದಾವಣಗೆರೆ ಜನ ಮತ್ತೆಲ್ಲ ನಮ್ಮ ಸಮುದಾಯದವರು ದಾವಣಗೆರೆಯಿಂದ ಬೆಂಗಳೂರು ಮಠ ಕಾಲ್ನಡಿಗೆ ಜಾಥಾ ಮಾಡಿ ಬೆಂಗಳೂರಿಗೆ ಹೋಗಿ ಫ್ರೀಡಂ ಪಾರ್ಕ್ ನಲ್ಲಿ ಅವ್ರಿಗೆ ಡಿಸಿಎಂ ಸ್ಥಾನ ಕೊಡೋ ಮಠನು ಅವರ ಹತ್ರ ದಯವಿಟ್ಟು ಕೂಡ ಮಾಡ್ತೀವಿ ಅಂತ ಈ ನಮ್ಮ ದಾವಣಗೆರೆಯಿಂದ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೀವಿ. ನನ್ನ ಹೆಸರು TS ಜೆಡಿಎಸ್ ಆದ್ರೂ ಕೂಡ ಪಕ್ಷಾತೀತವಾಗಿ ಅಭಿಮಾನಿಗಳಿಗೆ ಹೊಂದಿರತಕ್ಕಂತ ಜಮೀರ್ ಅಹಮದ್ ಖಾನ್ ರವರು ಇವತ್ತು ಈ ರಾಜ್ಯದಲ್ಲಿ 95% ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾವೆ. ಆ ಕಾರಣಕ್ಕಾಗಿ ಒಬ್ಬ ಮುಸ್ಲಿಂ ಸಮುದಾಯದವನಾಗಿ ಇವತ್ತು ನ್ಯಾಯ ಕೇಳಲಿಕ್ಕೆ ಬಂದಿದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಜಮೀರ್ ಅಹಮದ್ ಖಾನ್ ರವರು, ಅಜೀಜ್ ಸೇಠ್ ಅವರು, CK ಜಾಫರ್ ಶರೀಫ್ ರವರು, ನೀರ್ ನಜೀರ್ ಸಾಹಬ್ ಅವರು, ಕಮರುಲ್ ಇಸ್ಲಾಂ ನಂತರ ನಮ್ಮ ಸಮುದಾಯದಲ್ಲಿ ದಕ್ಷಿಣ ಭಾರತದಲ್ಲಿ ಜನನಾಯಕರಾಗಿ ಹೊರಹೊಮ್ಮಿದ್ದಾರೆ. ಯಾವ ಕಾರಣಕ್ಕೂ ಅವ್ರಿಗೆ ಈ ಸತಿ ಉಪಮುಖ್ಯಮಂತ್ರಿ ಮಾಡದೇ ಇದ್ರೆ ಕಾಂಗ್ರೆಸ್ ಪಕ್ಷ 28ಕ್ಕೆ ಇದನ್ನ ಅನುಭವಿಸುತ್ತೆ ಅಂತ ಹೇಳಿದ್ದೆ.